ಗುಡ್ ಮಾರ್ನಿಂಗ್. ಇಲ್ಲ ಹಾಯ್ ಗಮ್ಯಾ, ಗುಡ್ ಮಾರ್ನಿಂಗ್. ಬಾಯ್ ಬಾಯ್ ಇಬ್ರಿಗೆ ಬಾಯ್. ನೋಡಿ ನಮ್ಮ ಗವ್ಯ ಸ್ಕೂಲಿಂದ ಬಂದಿದ್ದಾಳೆ. ಗವ್ಯ ಗವ್ಯ ಯು ಆರ್ ಲುಕಿಂಗ್ ಸೋ ಕ್ಯೂಟ್. ಗವ್ಯ. ಹಲೋ ಫ್ರೆಂಡ್ಸ್, ನಮ್ಮದು ಡಿನ್ನರ್ ಎಲ್ಲ ಮುಗೀತು. ಇವಾಗ ಡಿನ್ನರ್ ಏನು ಪ್ರಿಪೇರ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಂತೂ ಬೇಗ ಅಂತೂ ಎದ್ದಿಲ್ಲ, ಲೇಟಾಗಿ ಎದ್ದಿದ್ದೀನಿ. ಸೊ ಇನ್ನು ಆಚೆ ಬಂದುಬಿಟ್ಟು ಬಿಸಿನೀರನ್ನ ಕುಡಿತಾ ಇದ್ದೀನಿ. ಅಂದರೆ ಕ್ಲೈಮೇಟ್ ಇನ್ನೂ ಕೂಲಾಗಿದೆ. ಟೈಮ್ ಆಲ್ರೆಡಿ 7 ಏನೋ ಆಗಿದೆ. ಇನ್ನು ನೋಡಿ ಲೈಟಾಗಿ ಬಿಸಿಲು ಕೂಡ ಬಂದಿದೆ. ಇವಾಗ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಟೈಮ್ ಆಗಿದೆ. ನಾನಂತೂ ಪರೋಟ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಸ್ವಲ್ಪ 1-2 ಕಪ್ಪಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಸಾಲ್ಟು, ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಕವರ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಹಾಗೆ ಸೈಡಿಗೆ ಎತ್ತಿಟ್ಕೋಬೇಕು. ನಾನು ಮಾಡ್ತಿರೋದು ಆಲೂ ಪರೋಟ. ಒಂದು 3 ಮೀಡಿಯಮ್ ಸೈಜಲ್ಲಿರೋ ಆಲೂನ ನಾನು ಬೇಯಿಸ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ 3 ಮೀಡಿಯಮ್ ಸೈಜಲ್ಲಿರೋ ಆನಿಯನ್ಸ್ನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿನ ಕೂಡ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು ಲೆಮನ್ ಹಾಕೋದು ಮರ್ತೋದೆ, ಒಂದು ಅರ್ಧ ಅಷ್ಟು ಲೆಮನ್ನ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಪರೋಟ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ನಾವು ಉಂಡೆನ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಸೊ ನನಗಂತೂ ಇವಾಗ ಒಂದು 7 ಉಂಡೆ ಬಂದಿದೆ ನೋಡಿ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನಾನು ಪರೋಟಗೆ ಸೈಡ್ ಡಿಶ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಒಂದು 4-5 ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಆನಿಯನ್ನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಕರಿಬೇವು, 1-2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಎಲ್ಲ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ 1 ಕಪ್ ಅಷ್ಟು ಕರ್ಡ್ನ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಇದರಲ್ಲಿ ಈ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪರೋಟ ಸೈಡ್ ಡಿಶ್ ಅಂತೂ ರೆಡಿ ಆಯಿತು. ನೀವು ಬೇಕಿದ್ರೆ ಪ್ಲೈನ್ ಕರ್ಡ್ ಆದರೂ ತಿನ್ಬೋದು. ಇವಾಗ ಪರೋಟ ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ಚಪಾತಿ ಹಿಟ್ಟನ್ನ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಮಗೆ ಪರೋಟ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನಾವು ಉಂಡೆನ ಮಾಡ್ಕೋಬೇಕು. ನಮಗಿಲ್ಲಿ ಆಲೂ ಪರೋಟ ಮಾಡಬೇಕಾದ್ರೆ ಇವಾಗ ಆಲೂ ಸ್ಟಫಿಂಗ್ ಉಂಡೆ ಮಾಡ್ಕೊಂಡ್ವಲ್ಲ ಅದು ದೊಡ್ಡದಾಗಿರಬೇಕು, ಮತ್ತು ಈ ಚಪಾತಿ ಹಿಟ್ಟು ಉಂಡೆ ಬಂದು ನಮಗೆ ಚಿಕ್ಕದಾಗಿರಬೇಕು. ಸೊ ಆವಾಗಲೇ ನಮಗೆ ಆಲೂ ಪರೋಟ ಚೆನ್ನಾಗಿರುತ್ತೆ. ಫಸ್ಟು ನಾವು ಈ ಥರ ಸ್ವಲ್ಪ ರೋಲ್ ಮಾಡ್ಕೋಬೇಕು. ಆಮೇಲೆ ಸ್ಟಫಿಂಗ್ ಮಾಡಿರೋ ಉಂಡೆ ಇರುತ್ತಲ್ಲ ಅದನ್ನು ತಗೊಂಡು ಇದರೊಳಗೆ ಇಟ್ಬಿಟ್ಟು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ನಿಧಾನಕ್ಕೆ ನಾವು ರೋಲ್ ಮಾಡ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನಾವು ಒಬ್ಬಟ್ಟು ಹೆಂಗೆ ಮಾಡ್ತೀವೋ ಸೊ ಅದೇ ಥರನೇ ಇದು ಕೂಡ ಮಾಡೋದು. ಏನಂದರೆ ನಿಧಾನಕ್ಕೆ ನಾವು ರೋಲ್ ಮಾಡಿಕೊಂಡ್ರೆ ನಮಗೆ ತೆಳ್ಳಗೆ ಬರುತ್ತೆ ಆ್ಯಂಡ್ ಸ್ಟಫಿಂಗ್ ಕೂಡ ಆಚೆ ಬರಲ್ಲ. ಸೊ ಈ ಥರ ನೀಟಾಗಿ ರೋಲ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಆದಮೇಲೆ ನಾವು ರೋಲ್ ಮಾಡಿರೋ ಪರೋಟನ ತೊಗೊಂಡು ಮೇಲೆ ಹಾಕಬೇಕು. ಸ್ವಲ್ಪ ಪರೋಟ ಬಿಸಿ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಸೊ 2 ಕಡೆನೂ ಸ್ವಲ್ಪ ಬಿಸಿ ಆದಮೇಲೆ ನಾವು ಎಣ್ಣೆನ ಇಲ್ಲ ತುಪ್ಪ ಮತ್ತು ಬೆಣ್ಣೆ ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಅಪ್ಲೈ ಮಾಡಿಕೊಂಡು 2 ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಪರೋಟ ಅಂತೂ ರೆಡಿ ಆಗಿಬಿಡುತ್ತೆ. ಸೊ ನಮ್ಗೆ ಇದೇ ಥರನೇ ಎಷ್ಟು ಪರೋಟ ಬೇಕಂದರೆ ಅಷ್ಟು ಪರೋಟ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಈ ಪರೋಟನ ನಾವು ಕರ್ಡ್ ಜೊತೆ ಆದರೂ ತಿನ್ಬೋದು, ಇಲ್ಲ ಪ್ಲೈನಾಗಾದರೂ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ ಆಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಯಿತು. ಇವಾಗ ಪಪ್ಪಾಯನ ಕಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮನೇಲಿ ಮಕ್ಕಳಿಗೆ ಅಂತೂ ಪಪ್ಪಾಯ ಅಂದರೆ ತುಂಬ ಇಷ್ಟ. ನಾವಂತೂ ವೀಕ್ಲಿ 3 ಡೇಸ್ ಪಪ್ಪಾಯ ಅಂತೂ ಕಂಪಲ್ಸರಿ ತಿಂತೀವಿ. ಅಂದರೆ ಇನ್ನು ಸಂತೆಗೆ ಹೋಗ್ತೀವಲ್ಲ, ಸಂತೆಯಲ್ಲೇ ತಂದ್ಕೊಂಡಿರ್ತೀವಿ ಪಪ್ಪಾಯನ. ಇನ್ನು ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಪಪ್ಪಾಯ ಮತ್ತು ಕ್ಯಾರೆಟ್ 2ನ ಇಟ್ಬಿಟ್ಟು ಇನ್ನು ಬಾಕ್ಸ್ಗೆ ಕೊಡ್ತಾ ಇದ್ದೀನಿ, ಸ್ನ್ಯಾಕ್ಸ್ ಬಾಕ್ಸ್ಗೆ ಮಕ್ಕಳಿಗೆ. ಬಿಕಾಸ್ ಮಕ್ಕಳಿಗೆ ಪಪ್ಪಾಯ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ. ಹಾಯ್, ಗುಡ್ ಮಾರ್ನಿಂಗ್.
ಇಲ್ಲಿ ನೋಡು, ಸ್ಕೂಲ್ ರೆಡಿ ಆಯಿತಾ? ಸ್ಕೂಲಿಗೆ ರೆಡಿ ಆಗಿದೆಯಾ? ಹಾಯ್ ಗಮ್ಯಾ, ಗುಡ್ ಮಾರ್ನಿಂಗ್. ಬಾಯ್ ಬಾಯ್ ಇಬ್ರಿಗೆ, ಬಾಯ್ ಬಾಯ್. ಹಲೋ. ಸೊ ಮನೇಲಂತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟೋರ್ ಹತ್ರ ಬಂದೆ, ಲೈಕ್ ನಮ್ಮ ಶಾಪ್ ಹತ್ರ ಬಂದೆ. ಇನ್ನು ಹೋಗಿ ಗವ್ಯನ ಫಸ್ಟ್ ಕರ್ಕೊಂಬರ್ಬೇಕು. ಈಗ 12:30ಗೆ ಗವ್ಯನ ಬಿಡ್ತಾರೆ. ಸೊ ಈಗ 12:30ಗೆ ಗವ್ಯ ಸ್ಕೂಲಿಂದ ಬರ್ತಾಳೆ, ಹೋಗಿ ಪಿಕಪ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ಮತ್ತು 1:30ಗೆ ಇಲ್ಲಿ ಬಸ್ ಸ್ಟಾಪಲ್ಲಿ ನಮ್ಮ ಗಮ್ಯ ಬರ್ತಾಳೆ. ಸೊ ಬಸ್ಸಲ್ಲಿ ಬರ್ತಾಳೆ ಅವಳು. ಇನ್ನು ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಇನ್ನು ಅವಳನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಸೊ ಅದೇ ತನಕ ಈಗ ಗವ್ಯನ ಕರ್ಕೊಂಬಂದು ನಾನು ಗವ್ಯ 1 ಅವರ್ ಇಲ್ಲೇ ಸ್ಟೋರಲ್ಲಿ ಇರ್ತೀವಿ. ಲೈಕ್ ನಾವು 1:30ಗೆ ಗಮ್ಯ ಬರ್ತಾಳಲ್ಲ, ಅಲ್ಲಿ ತನಕ ಇಲ್ಲೇ ವೆಯ್ಟ್ ಮಾಡಬೇಕು ಸ್ಟೋರಲ್ಲೇ ಕುತ್ಕೊಂಡು. ಸುಮ್ಮನೆ ಟೈಮ್ ಪಾಸ್ ಮಾಡೋದು. ನೋಡಿ ನಮ್ಮ ಗವ್ಯ ಸ್ಕೂಲಿಂದ ಬಂದಿದ್ದಾಳೆ. ಹಾಯ್ ಮಾಡು ಗವ್ಯ, ಹಾಯ್ ಮಾಡು. ಇನ್ನು ಮಕ್ಕಳು 1 ರೌಂಡ್ ಮಲ್ಕೊಂಡು ಎದ್ಬಿಟ್ರು. ಇವಾಗ ಟೈಮ್ ಆಲ್ರೆಡಿ 4 o'clock ಆಗ್ತಿದೆ. ಅಡುಗೆ ಮಾಡ್ತಾ ಇದ್ದೀನಿ. ಇನ್ನು ಸಾಂಬಾರಂತೂ ಮಾಡಿಟ್ಟಿದ್ದಾಯಿತು. ಇವಾಗ ಚಟ್ನಿ ಪುಡಿ ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಉರಿತಾ ಇದ್ದೀನಿ. ನನಗೆ ಸ್ವಲ್ಪ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಗಮ್ಯ ವಿಡಿಯೋ ಶೂಟ್ ಮಾಡ್ತಿರೋದು. ಸೊ ಅದಕ್ಕೆ ಆ ವಿಡಿಯೋಸ್ನೆಲ್ಲ ಇನ್ನೇನಕ್ಕೆ ಡಿಲೀಟ್ ಮಾಡೋದು ಅಂತ ಹೇಳಿಬಿಟ್ಟು ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅವಳು ಕಿಚನ್ ಕೌಂಟರ್ ಟಾಪ್ ಮೇಲೆ ಎಲ್ಲ ಹತ್ಬಿಟ್ಟು ವಿಡಿಯೋನ ಮಾಡ್ತಿದ್ದಾಳೆ ನೋಡಿ. ಅವಳದು ಸೆಲ್ಫ್ ವಿಡಿಯೋ ಕೂಡ ಎಲ್ಲ ತಗೊತಾ ಇದ್ದಾಳೆ. ಇನ್ನು ಏನೇನೋ ಹೇಳ್ತಿದ್ದಾಳೆ ನೋಡಿ. ಗವ್ಯ, ಗವ್ಯ ಯು ಆರ್ ಲುಕಿಂಗ್ ಸೋ ಕ್ಯೂಟ್. ಗವ್ಯ ಯು ಆರ್ ಲುಕಿಂಗ್ ಸೋ ಕ್ಯೂಟ್. ಬೇಡವಾ? ಹಲೋ ಗವ್ಯ. ಸೊ ಇನ್ನು ಟೀ ಟೈಮ್ ಆಯಿತು. ಟೀನ ಕುಡಿತಾ ಇದ್ದೀನಿ. ನಮ್ಮ ಗವ್ಯ ನೋಡಿ, ಆ್ಯಕ್ಚುಲಿ ಗವ್ಯ ಫುಲ್ ನಿದ್ದೆ ಮಾಡಿಬಿಟ್ಲು. ಇವಾಗ ಎದ್ದಿದ್ದಾಳೆ ಗವ್ಯ. ನಮ್ಮ ಗಮ್ಯ ಮತ್ತು ಅವರು ಗಮ್ಯ ಫ್ರೆಂಡು ಇಬ್ಬರು ಆಚೆ ಹೋಗಿ ಆಟ ಆಡ್ತಿದ್ದಾರೆ. ನಾನಂತೂ ಟೀ ಕುಡಿತಾ ಇದ್ದೀನಿ. ಗವ್ಯ ಇವಾಗ ಎದ್ದಿದ್ದಾಳೆ. ಇಡ್ಲಿ ಮಾಡಿಕೊಡ್ಬೇಕಂತೆ. ಸೊ ಇಡ್ಲಿ ಬ್ಯಾಟರ್ ಇದೆ, ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಕೊಡಬೇಕು ಗವ್ಯ. ಇನ್ನು ಅಡುಗೆ ಎಲ್ಲ ಆಯಿತು. ಚಟ್ನಿ ಪುಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೂ ನಮ್ಮ ಮಕ್ಳಿಗೂ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಮ್ಮದು ಡಿನ್ನರ್ ಎಲ್ಲ ಮುಗೀತು. ಇವಾಗ ಡಿನ್ನರ್ ಏನು ಪ್ರಿಪೇರ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ನಾನು ಮಾಡಿರೋದು ಇವತ್ತು ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಇಟ್ಟು ಸಾರನ್ನ ಪ್ರಿಪೇರ್ ಮಾಡಿದ್ದೀನಿ. ಇದಕ್ಕೆ ಮುದ್ದೆ ಅನ್ನ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ನೈಟ್ ಊಟಕ್ಕೆ ಮುದ್ದೆ ಅಂತೂ ಕಂಪಲ್ಸರಿ ನಾವು ಮಾಡ್ತೀವಿ, ಡೈಲಿ ಒಂದ್ಸತಿ. ಆ್ಯಕ್ಚುಲಿ ಈಗ ಟೈಮ್ ಎಷ್ಟಾಗಿದೆ ಅಂದರೆ 7:15 ಆಗಿದೆ. ಇವಾಗಲೇ ಊಟ ತಿಂತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮಸಾಲೆ ಇಟ್ಬಿಟ್ಟು ಮಾಡಿರೋದು ನಾನು. ಅವಾಗವಾಗ ಈ ಥರ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅಂತೂ ಆಲ್ರೆಡಿ 6:30ಗೆ ಊಟ ಮಾಡ್ಕೊಂಡು ಹೋದರು. ಇನ್ನು ನಮ್ಮ ಮಕ್ಕಳು ಕೂಡ ಅವಾಗಲೇ ಊಟ ಮಾಡಿಬಿಟ್ರು. ನಾನೇ ಲೇಟು, 7:30ಗೆ ನಾನು ತಿಂತೀನಿ. ಇನ್ನು ಮಲಗೋದು 10:30 ಆಗಿಬಿಡುತ್ತೆ, ಮತ್ತೆ ಹೊಟ್ಟೆ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗಿ ತಿಂತೀನಿ. ಓಕೆ ಬಾಯ್ ಬಾಯ್. ಊಟ ಮಾಡಿ ಆಮೇಲೆ ವೀಡಿಯೋ ಮಾಡ್ತೀನಿ. ಓಕೆ ಬಾಯ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.